ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು, ಆಟದ ದಿಕ್ಕನ್ನು ಮತ್ತು ಆಟಗಾರರ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಆಟಗಾರರ ಆಟದ ಶೈಲಿಯ ದಿಕ್ಕನ್ನೇ ಬದಲಾಯಿಸುವಂಥ ಮತ್ತು ಅವರಲ್ಲಿ ಒಂದು ಕಿಚ್ಚನ್ನು ಹೊತ್ತಿಸುವಂತಹ ಸ್ಪರ್ಧಿಯಾಗಿ, ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿರುವಂಥ ರಿಷಾ ಗೌಡ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟಾಗಿ ಬದಲಾಯಿಸಿದ್ದಾರೆ. ಎಂಟ್ರಿಯಲ್ಲೇ ಒಂದು ರೀತಿಯಾದಂಥ ಪಟಾಕ ರೀತಿಯಾದಂಥ ಎಂಟ್ರಿಯನ್ನು ಪಡೆದು ಬಿಗ್ ಬಾಸ್ ಮನೆಯ ಒಳಗಡೆ ಬೇರೆಯದೇ ರೀತಿಯಾದಂತಹ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ. ಒಂದು ಕಡೆ ಒಂದಷ್ಟು ಸ್ಪರ್ಧಿಗಳ ಬಗ್ಗೆ ನೀಟಾಗಿ ಸ್ಟಡಿ ಮಾಡ್ಕೊಂಡು ಬಂದಿರುವಂತಹ ಈ ರಿಷಾ ಗೌಡ ಯಾರ ಜೊತೆಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ಅನಲೈಸ್ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಕೆ ಗಿಲ್ಲಿ ನಟನ ಹಿಂದೆ ಬಿದ್ದಿರುವಂಥದ್ದು. ಗಿಲ್ಲಿ ನಟನ ಹಿಂದೆ ಬಿದ್ದಿರೋದಕ್ಕೆ ಕಾರಣವೂ ಕೂಡ ಇದೆ. ಅಟ್ ದಿ ಸೇಮ್ ಟೈಮು ರಿಷಾ ಗೌಡ ಬಿಗ್ ಬಾಸ್ ಮನೆಯ ಇಡೀ ಆಟಗಾರರ ಉದ್ದೇಶ ಏನಿದೆಯೋ ಅದೇ ಉದ್ದೇಶವನ್ನು ಇಟ್ಕೊಂಡು ಇವೆಲ್ಲ ನಾಟಕವನ್ನು ಮಾಡ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಈಗ ರಿಷಾ ಗೌಡಗೆ ಬೇಕಾಗಿರೋದು ಬಿಗ್ ಬಾಸ್ ಮನೆಯ ಅಂತಿಮವಾದಂತಹ ಫಿನಾಲೆ ಕಪ್. ಅದಕ್ಕೋಸ್ಕರ ರಿಷಾ ಗೌಡ ಎಲ್ಲ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇತರ ಸ್ಪರ್ಧಿಗಳಂತೆ. ಅಸಲಿಗೆ ಬಿಗ್ ಬಾಸ್ ಮನೆಯ ಬಹುತೇಕ ಹೆಚ್ಚು ಹೃದಯವನ್ನು ಗೆದ್ದಂತಹ ಈ ರಿಷಾ ಗೌಡ ಯಾರು? ಆಕೆ ಹಿನ್ನೆಲೆ ಏನು? ಆಕೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕಾರಣ ಏನು? ಕ್ರೀಡಾಪಟುವಾಗಿ, ಮಾಡೆಲ್ ಆಗಿ ಗುರುತಿಸ್ಕೊಂಡಿರುವಂತಹ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಪ್ರಮುಖವಾದಂಥ ರೀಸನ್ನು ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಯಾರು? ಎಲ್ಲವನ್ನೂ ಕೂಡ ನೋಡ್ತಾ, ಅವರ ಹಿನ್ನೆಲೆಯನ್ನು ಕೂಡ ತಿಳಿದುಕೊಳ್ತಾ, ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಮೋಡಿಯನ್ನು ಮಾಡಬಹುದು ಅನ್ನೋದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಿರೀಕ್ಷಿತ ಒಂದಷ್ಟು ಸ್ಪರ್ಧಿಗಳು, ಅನಿರೀಕ್ಷಿತ ಒಂದಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಆಟದ ದಿಕ್ಕನ್ನು, ದಿಸೆಯನ್ನು ಬದಲಾಯಿಸೋದಕ್ಕೆ ತೀರ್ಮಾನ ಮಾಡಿರುವಂತಹ ಸ್ಪರ್ಧಿಗಳು. ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಯಾವತ್ತೂ ಕೂಡ ನಡೆದಂಥ ಕೆಲವೊಂದಷ್ಟು ಘಟನೆಗಳು ಈ ಬಾರಿ ನಡೆದು ಬಿಟ್ಟಿದೆ. 3ನೇ ವಾರಕ್ಕೆ ಮೊದಲ ಫಿನಾಲೆಯನ್ನು ಮಾಡಿ ಬಿಗ್ ಬಾಸ್ ಮನೆಯಿಂದ ಇಬ್ಬರನ್ನ ಹೊರಗಡೆ ಹಾಕಿ, ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಒಬ್ಬರನ್ನ ಹೊರಗಡೆ ಹಾಕಿ 3 ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರೆ. 3 ಸ್ಪರ್ಧಿಗಳು ಹೊರಗಡೆ ಹೋದ ಬಳಿಕ ಬಿಗ್ ಬಾಸ್ ಮನೆಗೆ ಅವರ ಸ್ಥಾನವನ್ನು ತುಂಬೋದಕ್ಕೋಸ್ಕರ ಈಗ ವೈಲ್ಡ್ ಕಾರ್ಡ್ ಮೂಲಕ ಮತ್ತೆ 3 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರುವಂಥ 3 ಈ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಲಿಮಿನೇಟ್ ಆದಂಥ ಸ್ಪರ್ಧಿಗಳ ಜಾಗವನ್ನು ತುಂಬ್ತಾರೋ ಅಥವಾ ಅವ್ರಿಗಿಂತ ರೆಬಲ್ ಆಗಿ ಇರ್ತಾರೋ ಅನ್ನುವಂಥ ಕುತೂಹಲ ಇತ್ತು. ಈಗ ನೋಡಿದ್ರೆ ಅವ್ರಿಗಿಂತನೂ ಕೂಡ ಇಬ್ಬರು ತುಂಬ ರೆಬೆಲ್ ಆಗಿಯೇ ಎಂಟ್ರಿಯನ್ನು ಕೊಡ್ತಾರೆ. ಅದರಲ್ಲಿ ಒಬ್ಬ ಸ್ಪರ್ಧಿ ರಿಷಾ ಗೌಡ. ಹೌದು, ರಿಷಾ ಗೌಡ ಅವರನ್ನು ಸಾಕಷ್ಟು ಜನ ಈ ಹಿಂದೆ ನೋಡಿರಲಿಕ್ಕಿಲ್ಲ. ಬಿಗ್ ಬಾಸ್ ಮನೆಯಲ್ಲೇ ಮೊದಲ ಬಾರಿಗೆ ರಿಷಾ ಗೌಡ ಅವರನ್ನು ನೋಡಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಿಷಾ ಗೌಡ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರೂ ಕೂಡ ಅಂಥದ್ದೇನು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರಲಿಲ್ಲ. ಇನ್ನು ಅಸಲಿಗೆ ರಿಷಾ ಗೌಡ ಕ್ರೀಡಾಪಟು ಆಗಬೇಕು ಅನ್ನೋಂಥ ಕನಸನ್ನು ಹೊತ್ತಿದ್ದವರು. ಇನ್ನು ಸ್ಪಿರಂಟರ್ ಆಗಿದ್ದಂತಹ ಈ ರಿಷಾ ಗೌಡ ವೇಗದ ಓಟಗಾರ್ತಿಯೂ ಕೂಡ ಆಗಿದ್ರು. ಪ್ರತಿದಿನ ಶಾಲೆಗೆ ಹೋಗೋದು, ಅಲ್ಲಿಂದ ಬರಳಿ ಬಂದು ಪ್ರಾಕ್ಟೀಸನ್ನು ಮಾಡೋದು, ಇದೇ ಅವರ ಕೆಲಸ ಆಗಿತ್ತು. ಈ ಜೀವನ ರಿಷಾಗೆ ಬಲು ಇಷ್ಟವೂ ಕೂಡ ಆಗ್ತಿತ್ತಂತೆ. ದೊಡ್ಡ ಕ್ರೀಡಾಪಟು ಆಗಬೇಕು ಅನ್ನೋಂಥ ಕನಸು ಅವರಿಗೆ ಇತ್ತಂತೆ. ಆದರೆ ವಿಧಿ ಅವರನ್ನು ಈ ಎಂಟರ್ಟೈನ್ಮೆಂಟ್ ಲೋಕಕ್ಕೆ, ಮನೋರಂಜನಾ ಲೋಕಕ್ಕೆ ಕರ್ಕೊಂಬಂದು ಬಿಟ್ಟಿದೆ. ರಿಷಾ ಗೌಡಗೆ ಒಂದು ಚಿಕ್ಕ ಇಂಜುರಿಯೂ ಕೂಡ ಆಯ್ತಂತೆ, ಲಿಗಮೆಂಟ್ ಫ್ರ್ಯಾಕ್ಚರ್. ಹಾಗಾಗಿ ಅವರು ಕ್ರೀಡೆಯನ್ನು ಅನಿವಾರ್ಯವಾಗಿ ಬಿಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರ ಜೊತೆಗೆ ದ್ವಿತೀಯ PUCಯಲ್ಲಿಯೂ ಕೂಡ ಒಳ್ಳೆಯ ಅಂಕಗಳು ಬಂದಿದ್ದರಿಂದ ಅವರು ಸ್ಪೋರ್ಟ್ಸ್ನ ಬಿಟ್ಟರಂತೆ. ಆದರೆ 2 ವರ್ಷಗಳ ಹಿಂದೆ ಅವರು ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಈ ಗ್ಲಾಮರ್ ಲೋಕದಲ್ಲಿಯೇ ಮಿಂಚಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದಂತಹ ಗ್ಲಾಮರ್ ಗೊಂಬೆ ಕೆಲವು ಸಿನಿಮಾಗಳಲ್ಲೂ ಕೂಡ ಸಹ ನಟಿಯಾಗಿ ನಟಿಸಿದ್ದಾರೆ. ಇನ್ನು ಆಸ್ಟಿನ್ನ ಮಹಾನ್ ಮೌನ, ಬೆಂಗಳೂರು ಇನ್ನು, ಜೂನಿಯರು, ಗ್ಯಾಂಗ್ಸ್ಟರ್ ಆಫ್ ರಾಜಧಾನಿ, ಇನ್ನೂ ಕೆಲವು ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ. ಬಟ್ ಇದ್ಯಾವುದು ಕೂಡ ಹಿಟ್ಟಾದಂಥ ಸಿನಿಮಾಗಳು ಅಲ್ಲ. ಹಾಗಾಗಿ ಈಕೆಯ ಪಾತ್ರ ಅಲ್ಲಿ ರಿಜಿಸ್ಟರ್ ಆಗಿಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ಹೋಗುವಂಥ ಮುನ್ನ ಈ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಬಗ್ಗೆನೂ ಕೂಡ ಚೆನ್ನಾಗಿ ಅರಿತುಕೊಂಡಿರುವಂಥ ರಿಷಾ ಗೌಡ ತಮಗೆ ತೋಚಿದಂತೆ ಅಂಕಗಳನ್ನು ನೀಡಿದರು, ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾ ಇದ್ದಂತೆ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸಿದರು. ಇದು ಬಿಗ್ ಬಾಸ್ ಮನೆಯ ಒಳಗಡೆ ಕಿಚ್ಚು ಹೊತ್ತಿಕೊಳ್ಳುವಂತೆಯೂ ಕೂಡ ಮಾಡ್ತು. ಮತ್ತು ಇವರು ಇನ್ನೊಂದು ಕಡೆ ಬಿಗ್ ಬಾಸ್ ಮನೆಯ ಮೇಲ್ ಕಂಟೆಸ್ಟೆಂಟ್ಗಳ ಹೃದಯಕ್ಕೂ ಕೂಡ ಕಿಚ್ಚನ್ನು ಹೊತ್ತಿಸಿದ್ದಾರೆ ಅನ್ನೋದು ಕೂಡ ಸತ್ಯ. ಹೌದು,
ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿ ಅಶ್ವಿನಿಗೆ ನಿಜವಾದಂತಹ ಬಿಗ್ ಬಾಸ್ ಯಾವುದು ಅನ್ನೋದನ್ನು ತೋರಿಸ್ತೀನಿ ಅನ್ನುವಂತಹ ಸವಾಲನ್ನು ಹಾಕಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ರು. ರಿಷಾ ಅವರ ಪ್ರಕಾರ ಅವ್ರಿಗೆ ಹೆಚ್ಚು ಕೋಪ ಅಂತೆ, ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಕೂಡ ಆಗೋದಿಲ್ಲ. ಒಂದು ಸಲ ಬಯಕೆ ಹುಟ್ಟಿದ್ರೆ ಬೇಕು ಅಂತೇಳಿ ಅನಿಸಿದ್ರೆ ಅದನ್ನು ಪಡೆಯದೆ ಬಿಡುವಂತಹ ಹೆಣ್ಮಗಳು ಈಕೆ ಅಲ್ಲವಂತೆ. ಯಾವುದೇ ವಿಚಾರವನ್ನು ಕೂಡ ಹೇಳೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ನಾನು ದೊಡ್ಡವರಿಗೆ ಬಿಟ್ಟರೆ ಇನ್ಯಾರಿಗೂ ಸಹ ಗೌರವವನ್ನು ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ರು. ರಿಷಾ ನೋಡೋದಕ್ಕೆ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಕಾಣ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಒಳಗಡೆ ಈಗಾಗಲೇ ರಿಷಾ ಒಂದು ರೀತಿಯಾದಂಥ ಹಲ್ಚಲನ್ನು ಎಬ್ಬಿಸಿದ್ದಾರೆ. ಬಿಗ್ ಬಾಸ್ ಮನೆಯ ಆಲ್ಮೋಸ್ಟ್ ಆಲ್ ಹುಡುಗರು ರಿಷಾಗೆ ಬಿದ್ದೋಗಿದ್ದಾರೆ. ರಿಷಾ ಅವರ ಸೌಂದರ್ಯ, ಅವರ ಮ್ಯಾನರಿಸಮು, ಅವರ ವ್ಯಕ್ತಿತ್ವ, ಅವರ ಮಾತುಗಾರಿಕೆ ಎಲ್ಲದೂ ಕೂಡ ಇವರಿಗೆ ಇಷ್ಟ ಆಗಿದೆ. ಅದೇ ಕಾರಣಕ್ಕೆ ರಿಷಾ ಅವರಿಗೂ ಕೂಡ ಇಲ್ಲಿ ಒಂದಷ್ಟು ಲೆಕ್ಕಾಚಾರಗಳೇನಿತ್ತು ನೋಡಿ, ಅದು ವರ್ಕೌಟ್ ಆಗೋ ರೀತಿಯಲ್ಲಿ ಕಾಣಿಸ್ತಿದೆ. ಇನ್ನು ರಿಷಾ ಗೌಡ ಮೂಲತಃ ಅಥ್ಲೆಟ್, ಸ್ಕೂಲ್ನಲ್ಲಿರುವಾಗಲೇ ಸಾಕಷ್ಟು ಅವಾರ್ಡ್ಗಳನ್ನು ಪಡೆದುಕೊಂಡಿದ್ರು. ಕಾಲಿಗೆ ನಾನು ಹೇಳಿದೆಲ್ಲ ಪೆಟ್ಟಾಗಿದ್ದರಿಂದ ಎಲ್ಲದರಿಂದ ಕೂಡ ದೂರ ಉಳಿಬೇಕಾಯಿತು. ಬಳಿಕ ಮಾಡೆಲಿಂಗ್ ಕ್ಷೇತ್ರಕ್ಕೆ ಬರ್ತಾರೆ. ಮಿಸ್ ಕರ್ನಾಟಕ 2020 ರನ್ನರ್ ಅಪ್ ಆಗಿರುವಂಥ ರಿಷಾ ಗೌಡಗೆ ರಂಗಭೂಮಿಯ ನಂಟು ನಂತರ ಬೆಳೀತಾ ಹೋಗುತ್ತೆ. ಇದು ಇಲ್ಲಿವರೆಗೆ ಕರ್ಕೊಂಬಂದು ನಿಲ್ಲಿಸಿದೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಈಕೆ ನಾನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿಲ್ಲ ಅಂತೇಳಿ ಹೇಳಿ ಒಳಗಡೆ ಬಂದಿದ್ರು. ಆದರೆ ಬರ್ತಾ ಇದ್ದಂತೆ ಗಿಲ್ಲಿ ನಟನ ಒಂದು ರೀತಿಯಾದಂಥ ಸೆಳೆಯುವಂಥ ಪ್ರಯತ್ನವನ್ನು ಮಾಡೋದರಲ್ಲಿ ಯಶಸ್ವಿಯಾಗಿದ್ರು. ಗಿಲ್ಲಿ ನಟ ಓಡೋ ಕುದುರೆ ಹಿಂದೆ ಇದ್ದರೆ ತನ್ನ ಓಟಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನುವಂತಹ ಸ್ವಾರ್ಥದ ಲೆಕ್ಕಾಚಾರವನ್ನು ಹಾಕಿರುವಂಥ ರಿಷಾ ಗೌಡ ಈಗಾಗಲೇ ಗಿಲ್ಲಿ ನಟನ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಗಿಲ್ಲಿ ನಟನ ಜೊತೆಗೆ ಒಂದು ರೀತಿಯಾದಂಥ ಫ್ಲರ್ಟನ್ನು ಕೂಡ ಮಾಡ್ತಿದ್ದಾರೆ. ಇದು ಕಾವ್ಯಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಿದೆ. ಇನ್ನು ಈ ಯಾರು ರಿಷಾ ಗೌಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ ಬಳಿಕ ಸಾಕಷ್ಟು ಜನ ಹುಡುಗರು ರಿಷಾ ಗೌಡ ಹಿಂದೆ ಬಿದ್ದಿದ್ದಾರೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಕೊಡುವಂಥ ಸ್ಪರ್ಧೆಯಲ್ಲೇ ನೀವು ಗಮನಿಸಿರ್ಬೋದು, ಬಹುತೇಕರು ಕೊಟ್ಟಿದ್ದು ಹಾರ್ಟ್ ಯಾರಿಗೆ? ಇದೇ ರಿಷಾ ಗೌಡಗೆ. ಆದರೆ ಎಂಡ್ ಆಫ್ ದಿ ಡೇಗೆ ರಿಷಾ ಗೌಡ ಕೊಟ್ಟಿದ್ದು ಯಾರಿಗೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು. ರಿಷಾ ಗೌಡ ಕೊಟ್ಟಿದ್ದು ಮಾತ್ರ ಒಂದು ರೀತಿಯಲ್ಲಿ ಅದು ರಾಂಗ್ ಡಿಸಿಷನ್ ಅಂತಲೂ ಕೂಡ ಅನಿಸುತ್ತೆ. ಬಟ್ ಅದು ಇವತ್ತಿಗೆ ಆಕೆಗೆ ಅನಿಸ್ಲಿಕ್ಕಿಲ್ಲ. ಸ್ವಲ್ಪ ದಿನ ಹೋದ ಬಳಿಕ ಆಕೆಗೆ ಅನ್ನಿಸ್ಬೋದು ನಾನು ರಾಂಗ್ ಡಿಸಿಷನ್ಸನ್ನು ತೆಗೆದುಕೊಂಡೆ ಅಂತೇಳಿ. ಈಕೆ ಸುದಿಗೆ ತನ್ನ ಹಾರ್ಟನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ರಿಷಾಗೆ ತಮ್ಮ ಹಾರ್ಟನ್ನು ಕೊಡ್ತಾನೆ ಹೋದರು. ಅದರಲ್ಲೂ ಕೂಡ ಗಿಲ್ಲಿ ನಟನನ್ನು ರಿಷಾ ಸೇವ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಗಿಲ್ಲಿಗೂ ಕೂಡ ಅದೇ ಆಸೆ ಇತ್ತು. ಬಟ್ ಆದರೆ ಈಕೆ ಗಿಲ್ಲಿ ನಟನ ಹಾರ್ಟನ್ನು ಕೂಡ ರಿಜೆಕ್ಟ್ ಮಾಡಿ ನಂತರ ಈ ಸುದಿಯ ಹಾರ್ಟನ್ನು ಇಟ್ಕೊಂಡು, ಕಾಕ್ರೋಚ್ ಸುದಿಯ ಹಾರ್ಟನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಯ ಆಟವನ್ನು ಮುಂದುವರಿಸಿದ್ದು ಸಿಕ್ಕಾಪಟ್ಟೆ ವಿಶೇಷವಾಗಿತ್ತು. ಹಾಗೆಯೇ ಇಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಈಕೆ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾಳೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಸಾಕ್ಷಿಯಾಗಿ ನಿಲ್ತದೆ. ಆಕೆಗೆ ಈ 3 ವಾರದ ಆಟವನ್ನು ನೋಡಿರುವಂಥ ಅನುಭವ ಇದೆಯಲ್ಲ, ಇದೇ ಸಾಕು. ಯಾವ್ಯಾವ ಸ್ಪರ್ಧಿಗಳು ಯಾವ್ಯಾವ ರೀತಿ, ಯಾರ್ಯಾರನ್ನು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಸರ್ವೈವಲ್ ಆಗಬೇಕು ಅಂದರೆ ಏನು ಮಾಡಬೇಕು, ಜೊತೆಗೆ ಅಂತ್ಯದವರೆಗೂ ಕೂಡ ಇರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು, ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಕೂಡ ಆಕೆಗೆ ಅರಿವಿದೆ. ಯಾರಿಗೆ? ಈ ರಿಷಾ ಗೌಡಗೆ. ಆ ಕಾರಣಕ್ಕೋಸ್ಕರನೇ ಈಕೆ ಇಲ್ಲಿ ಕೆಲವೊಂದಷ್ಟು ಡ್ರಾಮಾಗಳನ್ನು ಮಾಡ್ತಿದ್ದಾಳೆ. ನೀವು ಬರೆದಿಟ್ಕೊಳ್ಳಿ, ಒಂದಷ್ಟು ದಿನಗಳ ಕಾಲ ಮಾತ್ರ ಈ ಡ್ರಾಮಾ ನಡೀತದೆ, ಮತ್ತೆ ಅವ್ರು ಯಾರೋ ಇವ್ರು ಯಾರೋ ಮುಂದುವರಿತದೆ. ಹೀಗಾಗಿ ಇವೆಲ್ಲದೂ ಕೂಡ ಸ್ವಾರ್ಥದ ಆಟಗಳೇ. ಇಲ್ಲಿ ರಿಷಾ ಗೌಡ ಕೂಡ ತುಂಬ ಸ್ಮಾರ್ಟ್ ಆದಂಥ ಗೇಮನ್ನು ಆಡ್ತಿದ್ದಾರೆ. ರಿಷಾ ಗೌಡ ಆಬ್ವಿಯಸ್ಲಿ ಇಲ್ಲಿಗೆ ಬಂದವರು ಏನೋ ಬೇಡ ನನಗೆ ಕಪ್ಪು ಚಿಪ್ಪು ಕೊಡಿ ಅಂತ ಹೇಳ್ಬಿಟ್ಟು ಬಂದವರು ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ಬಂದವರು ಕಪ್ಪಿಗಾಗಿನೇ. ಅದಕ್ಕೆ ಬೇಕಾದಂತಹ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ರಿಷಾ ಗೌಡ ಬಹುತೇಕ ಹುಡುಗರ ಹೃದಯವನ್ನು ಕದ್ದಿದ್ದೀರಾ ನೀವು ಅಂತಲೂ ಕೂಡ ಹೇಳಿರುವಂಥದ್ದು, ನೀವೇ ನನ್ನ ಹೃದಯ ಅಂತಲೂ ಕೂಡ ಹೇಳಿರುವಂಥದ್ದು, ಜೊತೆಗೆ ಅಂತಿಮವಾಗಿ ಈಕೆಯ ಲೆಕ್ಕಾಚಾರ ಏನು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿದರೆ ರಿಷಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ದಿನಗಳ ಕಾಲ ಸರ್ವೈವಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೇಳಿ ಅನಿಸುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಆಗಿರುವಂಥ ಚೇಂಜಸ್ ಬಗ್ಗೆ ಮತ್ತು ಆಕೆಯ ಆಟದ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.